ವಿಜಯಪುರದಲ್ಲಿ ಮಂತ್ರಾಕ್ಷತೆ ಹಂಚುವ ವೇಳೆ ಗಲಾಟೆ ಪ್ರಕರಣ. ಬಿಗುವಿನ ವಾತಾವರಣದ ನಡುವೆ ಮತ್ತೆ ಮಂತ್ರಾಕ್ಷತೆ ವಿತರಣೆಯನ್ನ ಮಾಡಲಾಗಿದೆ. 2 ದಿನಗಳ ಹಿಂದೆ ದೇವರ ಹಿಪ್ಪರಗಿ ಪಟ್ಟಣದಲ್ಲಿ ನಡೆದಿದ್ದಂತ ಗಲಾಟೆ. ವಾರ್ಡ್ ನಂಬರ್ 8ರಲ್ಲಿ ಮಂತ್ರಾಕ್ಷತೆ ವಿತರಣೆ ವೇಳೆ ಗಲಾಟೆ ನಡೆದಿತ್ತು. ಇಂದು ಮತ್ತೆ ಆಗಮಿಸಿ ಹಿಂದೂ ಮುಖಂಡರಿಂದ ಮಂತ್ರಾಕ್ಷತೆ ವಿತರಣೆಯನ್ನ ಮಾಡಲಾಗ್ತಾ ಇದೆ. ಗಲಾಟೆ ಮಾಡಿದಂತ ಮುಸ್ಲಿಂ ಯುವಕರಿಗೆ ಬುದ್ಧಿ ಮಾತನ್ನ ಹೇಳಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ನೋಡಿ, ಮತ್ತೆ ಗಲಾಟೆ ಮಾಡಿದ್ರೆ ಮುಂದೆ ತಕ್ಕ ಉತ್ತರ ನೀಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಈ ತರ ಎಲ್ಲ ಗಲಾಟೆ ಮಾಡಬೇಡಿ, ಮುಂದೆನೂ ಕೂಡ ನೀವು ಇದೇ ರೀತಿಯಾಗಿ ಗಲಾಟೆ ಮಾಡಿದ್ದೇ ಆಗಿದ್ದಲ್ಲಿ ಅದಕ್ಕೆ ಏನು ಉತ್ತರ ಕೊಡಬೇಕು ಆ ಥರದೊಂದು ತಕ್ಕ ಉತ್ತರವನ್ನು ಕೊಡ್ತೀವಿ ಅಂತ ಹೇಳಲಾಗಿದೆ. ವಿಜಯಪುರದಲ್ಲಿ ಮಂತ್ರಾಕ್ಷತೆ ಹಂಚುವ ವೇಳೆ ಗಲಾಟೆ ಆಗಿತ್ತು. ಈಗ ಅಲ್ಲಿ ಬಿಗುವಿನ ವಾತಾವರಣ ಇದೆ. ಅದರ ನಡುವೆ ಮತ್ತೆ ಮಂತ್ರಾಕ್ಷತೆಯನ್ನ ಹಂಚಲಾಗ್ತಾ ಇದೆ, ವಿತರಣೆಯನ್ನ ಮಾಡಲಾಗ್ತಾ ಇದೆ. ಹಿಂದೂ ಮುಖಂಡರು ಮಂತ್ರಾಕ್ಷತೆ ವಿತರಣೆ ಮಾಡಿದ್ದಾರೆ, ಜೊತೆಗೆ ಬುದ್ಧಿ ಮಾತು ಹೇಳಿದ್ದಾರೆ. ನಾಳೆ ಹುಡುಗರಿಗೆ ಇಲ್ಲಿರೋ ಹುಡುಗರಿಗೆ ಏನಾದ್ರು ಆಯ್ತು ಅಂತಂದ್ರೆ ಸಮಸ್ಯೆ ದಿನ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯ ನಿಮಿತ್ತವಾಗಿ ಶ್ರೀರಾಮನ ಪವಿತ್ರ ಮಂತ್ರಾಕ್ಷತೆಯನ್ನು ಮನೆ ಮನೆಗೆ ತಲುಪಿಸುವಂತಹ ಕಾರ್ಯ ಮಾಡುತ್ತಿರುವ ಶ್ರೀರಾಮ ಭಕ್ತರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಹಿಂದೂಗಳ ಮನೆಗೆ ಹೋಗುವಾಗ ಕೆಲ ಪುಂಡರು ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದು ಖಂಡನೀಯ. ಸೌಹಾರ್ದತೆಗೆ ಹೆಸರಾದಂತಹ ಭಾರತದಲ್ಲಿ ಸಹಿಷ್ಣುತೆಯಿಂದ ಬಾಳಬೇಕಾದವರು ಶ್ರೀರಾಮನ ಉತ್ಸವಕ್ಕೆ ಅಡ್ಡಿ ತಂದದ್ದನ್ನ ನಾವು ಒಕ್ಕೊರಲಿನಿಂದ ನಾವು ಖಂಡಿಸುತ್ತೇವೆ. ಸಹಬಾಳ್ವೆಯಿಂದ ಶಾಂತಿಯಿಂದ ಬದುಕಬೇಕಾದ್ರೆ ಜೊತೆಯಾಗಿ ಬದುಕಿ ಮರ್ಯಾದಾ ಪುರುಷತ್ವಕ್ಕೆ ಮರ್ಯಾದೆ ಕೊಡೋಣ ಕಲಿಬೇಕಂತ ಮಾಧ್ಯಮಗಳ ಮುಖೇನ ಯಾರು ಪುಂಡಾಟ ಮಾಡಿದಾರೋ, ಯಾರು ಶ್ರೀರಾಮ ಭಕ್ತ ಮೇಲೆ ಕೈ ಮಾಡಿದಾರೋ ಅವ್ರಿಗೆ ಎಚ್ಚರಿಕೆ ಪಡಕ್ಕೆ ಇಚ್ಛೆ ಪಡ್ತೇವೆ. ಆ ನಿಟ್ಟಲ್ಲಿ ಆ ಸಮಾಜಿ ಹಿರಿಯರು ಅವರ ಕರೆದು ಬುದ್ಧಿ ಮಾತು ಹೇಳಬೇಕು. ಇಲ್ಲಿ ಮುಂಬರುವ ದಿನಗಳಲ್ಲಿ ಅನವಶ್ಯಕವಾಗಿ ಸಮಸ್ಯೆಯನ್ನ ಮೈಮೇಲೆ ಹಾಕೊಳ್ಳುವಂತಹ ಸಂದರ್ಭ ಆಗಬಾರದಂತ ಮಾಧ್ಯಮಗಳ ಮುಖ್ಯನವರಿಗೆ